ಇವತ್ತು ನನ್ನ ಒಬ್ಬ ಫ್ರೆಂಡ್ ನ ಮೀಟ್ ಮಾಡ್ತಾ ಇದ್ದೀನಿ. ಆ ಫ್ರೆಂಡ್ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಏನೇನ್ ಮಾತಾಡ್ತೀವಿ, ಯಾರದು ಫ್ರೆಂಡ್ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ನೋಡ್ಬೇಕು. ಸೊ ಬೇಸಿಕಲಿ ಇವಳ ಜೊತೆ ಫ್ರೆಂಡ್ ಆಗಕ್ಕೆ ಒಂದೇ ಕಾರಣ, ಇವ್ರ ಅಮ್ಮ ತುಂಬಾ ಸ್ವೀಟ್. ಸೊ ಕಮಿಂಗ್ ಟು ಹುಡುಗಿ ಟಾಪಿಕ್ಸ್, ಆರ್ ಯು ಕಮಿಟೆಡ್ ಆರ್ ಆರ್ ಯು ಸಿಂಗಲ್? ಐ ಆಮ್ ಆಕ್ಚುಲಿ ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್ ಬಟ್ ಅವೈಲಬಲ್. ಸೊ ಜೀವನ ಜೀವ ಎರಡೂ ಮುಖ್ಯ, ಏನಂತೀರಾ? ಸೊ ನಮ್ರತಾ ಅಂದ್ರೆ ಇವಾಗ ನೀವೇನ್ ನೋಡ್ತಿದ್ದೀರಾ ಬಾಲಿ ಟ್ರಿಪ್ ಅಲ್ಲ ಏನದು ಅದೆಲ್ಲ ಬಿಟ್ಟು ಈಗಿನ ಚೈಲ್ಡ್ ಆರ್ಟಿಸ್ಟ್ ಅಮ್ಮಂದ್ರಿಗೆ ಅಪ್ಪಂದ್ರಿಗೆ ಹೇಳ್ತಾ ಇದೀನಿ, ನಿಮ್ಮ ಶೋಕಿಗಳಿಗೆ ನೀವು ಅವ್ರಗಳಿಗೆ ರೀಲ್ಸ್ ಮಾಡ್ಬಿಟ್ಟು ಆ ಮಕ್ಕಳನ್ನ ಫೇಮಸ್ ಮಾಡ್ಬಿಟ್ಟು ಗ್ಯಾಪ್ ಅಲ್ಲಿ ಅವ್ರಿಗೊಂದು ಫೇಸ್ ಬರುತ್ತೆ, ಯಾರು ಮೂಸ್ ನೋಡಲ್ಲ. ಆ ಮಕ್ಕಳು ದೇ ವಿಲ್ ಗೋ ಥ್ರೂ ಹೆಲ್. ಲೈಫಲ್ಲಿ ಸಾಕಾದ್ ಖುಷಿಯಾಗಿದ್ದಾರೆ, ಬೇಜಾನ್ ದುಡ್ಡು ಮಾಡ್ತಾ ಇದಾರೆ ಅಂತೆಲ್ಲ ಅನ್ಕೊಂಡ್ರೆ ಈ ತರ ಬಿಗ್ ಬಾಸ್ ನಮ್ರತಾ ಕಮಿಟ್ಮೆಂಟ್ಗೆ ಬರ್ತಾರೆ, ಇಷ್ಟು ಅವ್ರದ್ದು ಪ್ರೈಸು. ಸೊ ಹಂಗೆ ಡಿಗ್ ಮಾಡ್ತಾ ಹೋದಾಗ ಇದೊಂದು ಹ್ಯೂಜ್ ಏನಂತಾರೆ ರ್ಯಾಕೆಟ್ ಬಿಸ್ನೆಸ್ ಅಂತಾನೆ ನನಗೆ ಗೊತ್ತಾಯ್ತು. ಇವ್ರುಗಳು ಎಲ್ಲರೂ ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ ಒಂದ್ ರಾತ್ರಿಗೆ ಅಂತ ಅನ್ಕೊಂಡು. ಐ ಹ್ಯಾವ್ ಆಲ್ ದೇರ್ ಪಿಕ್ಚರ್ಸ್, ಅವ್ರದ್ದು ರೆಕಾರ್ಡಿಂಗ್ಸ್ ಆಗಿರ್ಬೋದು. ವಿ ವಿಲ್ ಡೂ ಸಮಥಿಂಗ್ ಅಬೌಟ್ ಇಟ್. ಅವ್ರು ಯಾರು ಸುಮ್ಮನೆ ಅಂತೂ ಬಿಡೋದಿಲ್ಲ. ನಮಗೆ ಹೆಣ್ಮಕ್ಳಿದ್ದಾರೆ, ದಯವಿಟ್ಟು ಇದನ್ನ ಕೇಸ್ ಮಾಡಬೇಡಿ ಅಂತೆಲ್ಲ ಬೇಡ್ಕೊಂಡ್ರು. ಬಟ್ ಹೆಣ್ಮಕ್ಳಿರೋರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಇಮ್ಯಾಜಿನ್ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ. ಹಲೋ, ಎಲ್ಲಿದ್ಯಾ? ಲೇಟ್ ಆಯಿತು, ಬರ್ತಾ ಇದೆಯಾ? ಸರಿ ಬೇಗ ಬಾ. ಓಕೆ, ಸಿ ಯು, ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇವತ್ತು ನನ್ನ ಒಬ್ಬ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ. ಆ ಫ್ರೆಂಡ್ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಏನೇನು ಮಾತಾಡ್ತೀವಿ, ಯಾರದು ಫ್ರೆಂಡು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋ ನೋಡಬೇಕು. ಸೊ ಇನ್ನೇನು ಬಂದ್ಬಿಡ್ತಾರೆ ಅವ್ರು ಬರೋಕ್ಕಿಂತ ಮುಂಚೆ ಕ್ವಿಕ್ಕಾಗಿ ರೆಡಿ ಆಗೋಣ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೆಡಿ ಆಗೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದ್ರ ಬಗ್ಗೆ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಬಟ್ ಇನ್ನೊಮ್ಮೆ ಹೇಳ್ತೀನಿ. ಯೂಶ್ವಲಿ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ತುಂಬಾ ಕಾಮನ್, ಆ್ಯಂಡ್ ಇಟ್ ಈಸ್ ಯೂಶ್ವಲಿ ಕಾಸ್ಡ್ ಬೈ ಸನ್ ಎಕ್ಸ್ಪೋಜರ್ ಅಥವಾ ಆ್ಯಕ್ನಿ ಸ್ಕಾರ್ಸ್. ನನಗಂತೂ ಆಲ್ಮೋಸ್ಟ್ ತುಂಬಾ ಇತ್ತು, ಆ್ಯಂಡ್ ಇತ್ತೀಚೆಗೆ ಕ್ಲಿಯರ್ ಆಗ್ತಾ ಇದೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ದ ರೈಟ್ ಪ್ರಾಡಕ್ಟ್ ಸ್ಕಿನ್ಗೆ. ಸೊ ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಫ್ರಮ್ ಹಿಮಾಲಯಾಸ್. ಇದನ್ನು ಯಾಕೆ ನಾನು ಯಾವಾಗಲೂ ಬೆಸ್ಟ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್ ಅಂತ ಹೇಳ್ತೀನಿ ಅಂದರೆ ಇದರಲ್ಲಿ 100% ನ್ಯಾಚುರಲಿ ಸೋರ್ಸ್ಡ್ ಆರ್ಗ್ಯಾನಿಕ್ ಟರ್ಮರಿಕ್ ಇದೆ, ಹಾಗೆ 2% ನೈಸಿನಮೈಡ್ ಇದೆ, ಹಾಗೆ 10% ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಇದು ವಿಸಿಬಲಿ ನಮ್ಮ ಫೇಸ್ ಮೇಲಿರೋ ಡಲ್ನೆಸ್ ಹಾಗೆ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ ವಿತ್ 100% ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಈ ಸಿರಮ್ನ ಸವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನಿಂದ ತಯಾರಿಸ್ತಾರೆ, ವಿಚ್ ರಿಟೇನ್ಸ್ ಟರ್ಮರಿಕ್ಸ್ ಆಕ್ಟಿವ್ಸ್ ಟು ಇಟ್ಸ್ ಫುಲ್ ಪೊಟೆನ್ಷಿಯಲ್. ಇದನ್ನು 2ರಿಂದ 3 ಡ್ರಾಪ್ನ ತೊಗೊಂಡು ನಿಮ್ಮ ನೆಕ್ ಮೇಲೆ ಹಾಗೆ ಫೇಸ್ ಮೇಲೆ ಟ್ವೈಸ್ ಅ ಡೇ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ್ರೆ ಸಿರಮ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗೆ, ಆ್ಯಂಡ್ ಇದನ್ನು ಸನ್ಸ್ಕ್ರೀನ್ ಜೊತೆ ಫಾಲೋ ಅಪ್ ಮಾಡ್ಬೋದು. ನೀವು ಈ ಪ್ರಾಡಕ್ಟ್ನ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ನೈಕಾದಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಈ ಪ್ರಾಡಕ್ಟ್ಸ್ ಹಿಮಾಲಯಾಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ಲಿ ಕೂಡ ಅವೈಲಬಲ್ ಇದೆ. ನೀವು ಇವತ್ತೇ ನಾನು ಟ್ಯಾಗ್ ಮಾಡಿರೋ ಪ್ರಾಡಕ್ಟ್ಸ್ನ ಚೆಕ್ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ಸ್ ಮೇಲೆ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓ, ಅವನೇ ಬಂದ ಅನ್ಸುತ್ತೆ. ಕಮ್ ಆನ್, ಲೆಟ್ಸ್ ಗೋ. ಹೇ ಹಾಯ್, ಬಂದೆ ಕಮಿಂಗ್. ಲೆಟ್ಸ್ ಗೋ ಆ್ಯಂಡ್ ಮೀಟ್ ಹಿಮ್. ಮೇಲೆ ಬರ್ದೆ ಇಲ್ಲೇ ಕೆಳಗೇನೆ ಕಾಯ್ತಾ ಇದ್ದಾನೆ. ಹಲೋ, ವಾಟ್ಸ್ ಅಪ್? ಏನಮ್ಮ? ಗುಡ್ ಮಾರ್ನಿಂಗ್. ನಮಸ್ಕಾರ. ಸೊ ದಿಸ್ ಇಸ್ ಕಾರ್ತಿಕ್ ಶರ್ಮಾ. ಆಫ್ ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರ್ತಾನೆ, ಬಟ್ ನಾನೊಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಇಂಟ್ರೋ ಕೊಡ್ತೀನಿ. ಬಿಕಾಸ್ ತುಂಬ ಜನಕ್ಕೆ ಡೌಟ್ಸ್ ಇದೆ, ಹೂ ಇಸ್ ಕಾರ್ತಿಕ್ ಶರ್ಮಾ, ಹೌ ಇಸ್ ಕಾರ್ತಿಕ್ ಶರ್ಮಾ ರಿಲೇಟೆಡ್ ಟು ನಮ್ರತಾ ಅಂತ. ಸೊ ಅವನ ಫ್ರೆಂಡ್ಶಿಪ್ ಇವತ್ತು ನೆನ್ನೆದಲ್ಲ, ಇಟ್ ಈಸ್ 21 ಇಯರ್ಸ್ ಆಯ್ತೇನೋ. ಇಷ್ಟಿಂದ 21 ಇಯರ್ಸ್ ಆಯಿತು ನಂದು ಒಂದು ಫ್ರೆಂಡ್ಶಿಪ್. ವಿ ಆರ್ ಆ್ಯಕ್ಚುಲಿ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಮೀಟ್ ಮಾಡಿದ್ದು ಒಂದು ಶೂಟಿಂಗ್ ಸೆಟ್ಟಲ್ಲಿ. ವಿ ವರ್ ಚೈಲ್ಡ್ ಆರ್ಟಿಸ್ಟ್. ಸೊ ಅವನ ಆ್ಯಕ್ಟರ್, ಅವನು ಫೇಮಸ್ ಚೈಲ್ಡ್ ಆರ್ಟಿಸ್ಟ್ ಅವನು ಆ್ಯಕ್ಚುಲಿ. ಸೊ ನಾವೆಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ವಿ, ಅವನು ಮೇನ್ ಲೀಡಾಗಿ ಮಾಡ್ತಾ ಇದ್ದ. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು.
He's just not an actor. He's a music director. He's a director. He's a cinematographer. Oh my God. And now he's a businessman. He's an ಏನಂತಾರದು ಆಂಟರ್ಪ್ರಿನರ್ ಆ್ಯಂಡ್ ಇನ್ನೊಂದು ಏನಾದರೂ ಮರ್ತಿದ್ದೀನಾ? ಈಸ್ ಅ ರೈಟರ್. ಏನೂ ಇಲ್ಲ, ಫ್ರೆಂಡ್. ಆ್ಯಂಡ್ ಅದೆಲ್ಲದಕ್ಕೂ ಮೀರಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಡಿಸಿಷನ್ಸಲ್ಲಿ ಅವನು ಒಬ್ಬ ಆಗಿರ್ತಾನೆ. ಅಂದರೆ ನಾನು ಫಸ್ಟ್ ಸಜೆಷನ್ ತೊಗೊಳೋದ್ರಲ್ಲಿ ಅವನು ಒಬ್ಬ. ಸೊ ಏನೇ ಪ್ರಾಬ್ಲಮ್ ಆಗಲಿ ಐ ವಿಲ್ ಕಾಲ್ ಹಿಮ್, ಎಲ್ಲಿದ್ಯಾ ಅಂತ. ಸೊ ಅವನು ಅಷ್ಟು ಇಂಪಾರ್ಟೆಂಟ್ ನನ್ನ ಲೈಫ್ಲಿ. ಸೊ ದಿಸ್ ಇಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಕಾರ್ತಿಕ್ ಶರ್ಮಾ. ಏನು ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಗೊತ್ತಿಲ್ಲ. ಇವತ್ತೊಂದಷ್ಟು ಮಾತಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹಾಗೆ ಒಂದಷ್ಟು ವಿಷಯ ಮಾತಾಡೋಣ ಅಂತ. ಲೆಟ್ಸ್ ಗೋ. ಎಲ್ಲಿ ನಿನ್ ಕಾರು? ನಾನು ಕಾರೆಲ್ಲ ತಂದಿಲ್ಲ. ಆರ್ ಯು ಸೀರಿಯಸ್? ನಿನ್ ಕಾರಲ್ಲಿ ಹೋಗೋಣ. ಇವಳು ಕಾರ್ ತಗೊಂಡಿದ್ದಾಳೆ. ಕಾರು ಎಲ್ಲರೂ ರೇಗಿಸ್ತಾರೆ ಆಟೋ ಬೆಂಕಿಪಟ್ಟಣ ಅಂತ. ಇವಳು ಕಾರ್ ತಗೊಂಡಿದ್ದಾಳೆ, ಒಂದಿನ ತಗೊಂಡ್ ಬಂದಿಲ್ಲ. ಬಿಕಾಸ್ ಅವನು ಯಾರನ್ನೂ ಡ್ರೈವ್ ಮಾಡಕ್ ಬಿಡೋದಿಲ್ಲ. ಸೊ ಇವತ್ತು ಅದೇ ಆಗುತ್ತೆ. ಅವಳ ಕಾರ್ನ ನಾನು ಡ್ರೈವ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಹೊರಟಿದ್ದೀವಿ. ಆ್ಯಸ್ ಯೂಶುವಲ್ ಅವನೇ ಡ್ರೈವ್ ಮಾಡ್ತಾ ಇದ್ದಾನೆ, ಯಾರಿಗೂ ಕೊಡಲ್ಲ. ಅವನೊಂದು ಪ್ರಾಬ್ಲಮ್ ಇದೆ, ಬೇರೆಯವ್ರು ಡ್ರೈವ್ ಮಾಡ್ಬೇಕಾದ್ರೆ ಅವ್ನು ಕುತ್ಕೊಳ್ಳಲ್ಲ ಆರಾಮಾಗಿ, ಹಿಂಗೆ ಕುದಿರ್ತಾನೆ ಅವನು ಟೆನ್ಷನಲ್ಲಿ. ಸೊ ಅವನಿಗೆ ಕೊಟ್ಬಿಡ್ತೀವಿ ಬೆಟರ್ ಅಂತ. ಜೀವನ ಜೀವ ಎರಡೂ ಮುಖ್ಯ, ಏನಂತೀರಾ? ಯಾ, ಲೆಟ್ಸ್ ಟಾಕ್ ಅಬೌಟ್ ಇಟ್. ಸೊ ಬೇಸಿಕಲಿ ಇವಳ ಜೊತೆ ಫ್ರೆಂಡ್ ಆಗಕ್ಕೆ ಒಂದೇ ಕಾರಣ, ಇವರಮ್ಮ ತುಂಬ ಸ್ವೀಟ್. ಆಂಟಿಗೋಸ್ಕರನೇ ಇವಳ ಜೊತೆ ಎಲ್ಲರೂ ಫ್ರೆಂಡ್ ಆಗೋದು ಕೂಡ. ಅದು ತುಂಬ ಸತಿ ಹೇಳ್ತಿದ್ದೆ, ಇತ್ತೀಚೆಗೆ ಹೇಳಿರಲಿಲ್ಲ, ಬಟ್ ಅದೇ ನಿಜ. ಇವಳ ಜೊತೆ ಏನಕ್ಕೆ ಫ್ರೆಂಡ್ ಅಂದರೆ, ಸೊ ನನಗೆ ನೆನಪಿರೋ ಪ್ರಕಾರ ಒಂದು ಡಬ್ ಮಾಡ್ತಾ ಇದ್ವಿ, ಒಂದು ಇಂಗ್ಲಿಷ್ ಸಿನಿಮಾನ ಡಬ್ ಮಾಡ್ತಾ ಹೌದು. ಸೊ ಅಲ್ಲಿ ನಾನು ಇವನು ಮೀಟ್ ಮಾಡಿದ್ದು. ಸೊ ನನ್ನಮ್ಮ ಇವನಮ್ಮ ಫ್ರೆಂಡ್ಸ್ ಆದ್ರು. ಸೊ ನಾನು ಇವನು ಫ್ರೆಂಡ್ಸ್ ಆದ್ವಿ. ಸೊ ಅದು ನನ್ನ ಮೆಮರಿ. ನಂದು ಅದೇ ಮೆಮರಿ, ಬೇರೆ ಮೆಮರಿ ಏನು ಬಂದಿಲ್ಲ. ಬಟ್ ತುಂಬಾ ಕ್ಲೋಸ್ ಆಗಿದ್ದು ತುತೂರಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಫುಲ್ ಮಕ್ಕಳು. ಅಂಡ್ ಏನಾಗಿತ್ತು ಅಲ್ಲಿ ಅಂದ್ರೆ, ಒಂದ್ ಕಡೆಯಿಂದ ಫುಲ್ ಒಂದು ದೊಡ್ಡ ಗುಂಪಿನ ಮಕ್ಕಳೆಲ್ಲ ಒಂದ್ ಕಡೆಯಿಂದ ಬರೋರು. ನಾನು, ಇವಳು, ಅನಿ ಅಂತ ಒಬ್ಬ ಇದ್ದಾನೆ ಅವನು, ಆಮೇಲೆ ಇನ್ನೊಬ್ಬ ಶಶಾಂಕ್ ಅಂತ, 4 ಜನಕ್ಕೆ ಮಾತ್ರ ಒಂದು ಟಾಟಾ ಸುಮೋ ಬರೋದು. ನಾವು ಮುಂದೆಗಡೆ ಕೂತ್ಕೋತಾನೆ ಇರ್ಲಿಲ್ಲ, ಹಿಂದೆಗಡೆ ಡಿಕ್ಕಿಲ್ ಕೂತ್ಕೊಂಡು 4 ಜನನು ಹ್ಯಾಂಡ್ ಕ್ರಿಕೆಟ್ ಆಡ್ಕೊಂಡು ಅಲ್ಲಿ ಸಖತ್ ಬಾಂಡ್ ಆಗಿದ್ದಲ್ಲಿ. ಆ ಸಾಂಗ್ ನೆನಪಿದ್ಯಾ ನಿಂಗೆ? ತುತೂರಿಲ್ ಮಾಡಿದ್ವಲ್ಲ. ರೆಡಿ 3 2 1 ಗೋ. ಉರ್ಕೊಂಡ್ಬಿಟ್ಲು ಬಿಂದು ತುತೂರಿ ಅಂದ್ರೆ ನನ್ಗೆ ಆ ಹಾಡ್ ನೆನಪಾಗುತ್ತೆ. ಅಂಡ್ ಆಲ್ಸೋ ಗೇಮ್ಸ್ ನೆನಪಾಗುತ್ತೆ, ಆಟಗಳು ಆಡಿರೋದು ನಾವು. ಅಂಡ್ ಅವಾಗಿನ ಲೈಫ್ ಇಸ್ ಆಲ್ ಅಬೌಟ್ ಲೈಕ್ ಹೆಂಗೆ ಅಂದ್ರೆ, ವಿ ವರ್ ನಾಟ್ ಗೋಯಿಂಗ್ ಥ್ರೂ ಎನಿಥಿಂಗ್, ಅಥವಾ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ನಮ್ಮ ಪೇರೆಂಟ್ಸ್ ವರ್ಷನ್ ಇತ್ತು ಅವಾಗ. ದೊಡ್ಡವ್ರು ಆಗ್ತಾ ನಮ್ಮ ವರ್ಷನ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಫೇಸಿಂಗ್ ಲೈಫ್ ಅಂಡ್ ಫೇಸಿಂಗ್ ಚಾಲೆಂಜಸ್ ಅಂಡ್ ಅದೇ ಡೀಲಿಂಗ್ ವಿತ್ ಪೀಪಲ್, ಡೀಲಿಂಗ್ ವಿತ್ ಫ್ರೆಂಡ್ಸ್, ಶತ್ರುಗಳು, ಹಿತಶತ್ರುಗಳು. ಓ ಮೈ ಗಾಡ್. ಆಗ ಏನಂದ್ರೆ ಏನ್ ಟೆನ್ಷನ್ ಇರ್ಲಿಲ್ಲ. ಹೋಗು, ಹೋಮ್ವರ್ಕ್ ಕಂಪ್ಲೀಟ್ ಮಾಡು, ಶೂಟಿಂಗ್ ಹೋಗು, ಬಾ, ಇಷ್ಟೇನೆ ನಮ್ಗಿತ್ತು. ನಂಗೆ ಅದು ಇರ್ಲಿಲ್ಲ. ಒಂದು ಯಾವ್ದೋ ಹುಡುಗಿ ಮಾಡ್ಕೊಡ್ತಾ ಇದ್ರು. ಸೊ ಯಾ, ಕಮಿಂಗ್ ಟು ಹುಡುಗಿ ಟಾಪಿಕ್ಸ್. ಸೊ ಹೌ ಇಸ್ ಯೋರ್ ಲೈಫ್, ಕಾರ್ತಿಕ್ ಶರ್ಮಾ? ಆರ್ ಯು ಕಮಿಟೆಡ್ ಆರ್ ಆರ್ ಯು ಸಿಂಗಲ್? ಆರ್ ಯು ಟಾಕಿಂಗ್ ಅಥವಾ ಸಿಚುವೇಶನ್ಶಿಪ್ ಅಲ್ಲಿ ಇದೆಯಾ? ಏನ್ ನಡೀತಾ ಇದೆ? ಐ ಆಮ್ ಆಕ್ಚುಲಿ ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್ ಬಟ್ ಅವೈಲಬಲ್. ಸೊ ಯಾಕೆ ನಾಟ್ ರೆಡಿ ಟು ಮಿಂಗಲ್? ಒನ್ ಥಿಂಗ್ ಏನಂತ ಅಂದರೆ, ಆಲ್ ದೀಸ್ ಇಯರ್ಸ್ ನಾನು ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಲ್ಲ, ನಾನು ಅಂದ್ಕೊಂಡಿದ್ದು ಇನ್ನೂ 2% ಅಥವಾ 3%, 5% ಏನೂ ಆಗೇ ಇಲ್ಲ. ವಯಸ್ಸಿಂದನೂ ಮಾಡ್ಕೊಂಡು ಬಂದಿರೋದು ವರ್ಕ್ ಆಗಿರೋದ್ರಿಂದ ನನಗೆ ನನ್ನ ವರ್ಕೇ ಫಸ್ಟ್ ಬರುತ್ತೆ. ಕಾಯಕವೇ ಕೈಲಾಸ ನನಗೆ. ಸೊ ಫಸ್ಟ್ ವರ್ಕು, ಆಮೇಲೆ ಪೇರೆಂಟ್ಸು, ಆಮೇಲೆ ನನ್ನ ಫ್ರೆಂಡ್ಸ್ ಅಂತ ಬರ್ತಾರೆ. ಸೊ ಈ ಗ್ಯಾಪಲ್ಲಿ ಯಾರನ್ನೋ ಕರ್ಕೊಂಡು ಬಂದ್ಬಿಟ್ಟು, ಬಾ ಲವ್ ಮಾಡ್ತೀನಿ ಅಂದ್ಬಿಟ್ಟು, ಮದುವೆ ಆಗ್ಬಿಡ್ತೀನಿ ಅಂದ್ಬಿಟ್ಟು, I don't want to disturb the other person. Wow. And I don't want to play around with people saying this is what it is. So ನಮ್ರತಾ ಅಂದ್ರೆ ಇವಾಗ ನೀವೇನ್ ನೋಡ್ತಿದ್ದೀರಾ, ಬಾಲಿ ಟ್ರಿಪ್ ಅಲ್ಲ ಏನದು, ಅದೆಲ್ಲ ಬಿಟ್ಟು, no I'm not roasting you, ಬಟ್ ಅದೆಲ್ಲ ಬಿಟ್ಟುನು ಭರತನಾಟ್ಯಂ ಕಲ್ತಿದ್ದಾಳೆ. ಆ್ಯಂಡ್ ಅಗೇನ್ ಒಂದು ಕ್ಲಾಸಿಕಲ್ ವಿಷಯ ಕಲ್ತ್ರೆ ನನಗೆ ತುಂಬ ರೆಸ್ಪೆಕ್ಟು. ನಾನು ಸಂಗೀತನೂ ಜೂನಿಯರ್ ಆಗಿದೆ ಅದರಲ್ಲಿ, ಆದರೆ ನಿನ್ನ ಮುಂದೆ ಹಾಡಲ್ಲ ಬಿಕಾಸ್ ನೀನು ಜಡ್ಜ್ ಮಾಡ್ತೀಯ ಅಂತ. ನಾನು ಇಳ್ದೋಗ್ಬಿಡ್ತೀನಿ. ಇಲ್ಲ, ಅವ್ರ ಅಮ್ಮಗೆ ಪಾಪ ಇವಳು ಹಾಡ್ಲಿ ಅಂತ ತುಂಬ ಇಷ್ಟ ಆಯಿತು. ಮೋರ್ ದ್ಯಾನ್ ಆ್ಯಕ್ಟ್ರೆಸ್, ಐ ಥಿಂಕ್ ಹಾಡ್ಲಿ ಅಂತ ತುಂಬ ಇಷ್ಟ ಆಯಿತು. ಒಂದಿನ ಬೇಡ ಅನ್ಸ್ಬಿಡ್ತು ಅನ್ಸುತ್ತೆ ಅವ್ರಿಗೆ. ಬೇಡ ಇನ್ಮೇಲೆ ಅಮ್ಮ ನಾನು ದೇವರಾಣೆ ಅಂದಿದ ತಕ್ಷಣ ಅವರು ಬೇಡಮ್ಮ ಹಾಡ್ಬೇಡ ಅಂತ.
ಹೇಳು ಒಂದ್ಸತಿ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಓ ಮೈ ಗಾಡ್, ನನ್ನ ಮಾನಸ ಗುರುಗಳಾದ ರಾಜು ಅನಂತ್ ಸ್ವಾಮಿ ಅಂಕಲ್, ನನ್ಗೂ ಅವರೇ ಹೇಳ್ಕೊಟ್ಟಿದ್ದು. ಅವರು ಇವಳಿಗೆ ಆ ಸಾಂಗ್ ಹೇಳ್ಕೊಟ್ಟಿರೋದು. ಈಗ ನೀವು ಏನ್ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಜಸ್ಟ್ ಹ್ಯಾಂಗ್ ಔಟ್, ಇವರು ಸುಮ್ಮನೆ ಚಿಲ್ ಮಾಡ್ತಾರೆ ಅಥವಾ ತುಂಬಾ ಶಾಲೋ ಲೈಫ್ ಇದೆ ಅಥವಾ ಏನ್ ಅನ್ಸುತ್ತಲ್ಲ ನಿಮ್ಗೆಲ್ಲ, ಅದಲ್ವೇ ಅಲ್ಲ. ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್. ಅಂದ್ರೆ ನಾವು ಮಾತಾಡ್ಬೇಕಾದ್ರೂ ಒಂದು 100% ಅಲ್ಲಿ ಒಂದು 80% ಆದ್ರೂ ವರ್ಕ್ ಮಾತಾಡಿರ್ತೀವಿ. ವಿ ಡೋಂಟ್ ಡಿಸ್ಕಸ್ ಪೀಪಲ್ ಅ ಲಾಟ್, ವಿ ಜಸ್ಟ್ ಟಾಕ್ ಅಬೌಟ್ ವರ್ಕ್. ನೆಕ್ಸ್ಟ್ ಏನು ಮಾಡಬೇಕು, ಅವ್ನು ಸಜೆಷನ್ ಕೊಡೋದು ಅಥವಾ ನಾನೇನೋ ಕೇಳೋದು. ಸೊ ಇನ್ನೊಂದು ಫ್ರೆಂಡ್ ಇದ್ದಾರೆ ನಮ್ಮ ಈ ಗ್ರೂಪಲ್ಲಿ, ದಟ್ ಇಸ್ ಅಪೂರ್ವ. ಸೊ ಐ ಮೆಟ್ ಅಪೂರ್ವ. ನಮ್ಮ ಜೊತೆ ಇಲ್ಲ ಇವಾಗ. ಅವ್ರು ಆಕ್ಚುಲಿ ಪಾಪ ಹಿಂದ್ಗಡೆ ಬರ್ತಾ ಇದ್ದಾಳೆ ಬಿಕಾಸ್ ನಮಗೆ ಶೂಟ್ ಮಾಡೋದಕ್ಕೆ, ಅಂಡ್ ಅವ್ರು ತುಂಬಾ ದಪ್ಪ ಇರೋದ್ರಿಂದ ಕಾರಲ್ಲಿ ಹಿಡಿಸ್ಲಿಲ್ಲ. ಪಾಪಚ್ಚಿ, ಆ ಹುಡುಗಿಗೂ ಇಂಡಸ್ಟ್ರಿಗೂ ಲಿಂಕೇ ಇಲ್ಲ ಆಯ್ತಾ. ಸುಮ್ಮನೆ ನಾವು ಎಲ್ಲೋ ಪಾಪ ಕಾರ್ಪೊರೇಟ್ ಜಾಬಲ್ಲಿ ಆರಾಮಾಗಿದ್ದಿದ್ದು ಹುಡುಗಿನ ಕರ್ಕೊಂಬಂದು ತುರ್ಕೊಂಡಿದೀವಿ ನಮ್ಮ ಲೈಫಲ್ಲಿ. ಆ್ಯಂಡ್ ಶಿ ಈಸ್ ಆಲ್ವೇಸ್ ಇನ್ ಆ ಟಾಪಿಕ್. ಆದರೆ ನಾವು ಏನು ಮಾತಾಡಿದ್ರು ಶಿ ವಿಲ್ ಆಲ್ವೇಸ್ ಗಿವ್ ಹರ್ ಇನ್ಪುಟ್ಸ್. ಗೊತ್ತಿಲ್ಲ ಅಂದ್ರೂ ಶಿ ವಿಲ್ ಟಾಕ್ ಅಬೌಟ್ ಇಟ್. ಸೊ ಅದೊಂದು ಪಾಪದ ಸೋಲು. ಶಿ ಇಸ್ ಅ ವೆರಿ ಸ್ವೀಟ್ ಲೇಡಿ. ಮಧ್ಯದಲ್ಲಿ ನಂದು ಚೈಲ್ಡ್ ಆರ್ಟಿಸ್ಟ್ ಆಗಿ, ಚೈಲ್ಡ್ ಆರ್ಟಿಸ್ಟ್ ಆಗಿ ಬೆಳೆದು, ಆ ಒಂದು ಮಧ್ಯದಲ್ಲಿ ಒಂದು ಆಕ್ವರ್ಡ್ ಫೇಸ್ ಇರುತ್ತೆ ಗೊತ್ತಾ, 10th 11th 12th, ಅಲ್ಲಿ ಸ್ವಲ್ಪ ಕಟ್ ಆಫ್ ಆಗ್ಬಿಟ್ಟಿತ್ತು. ನಂಗೆ ಏನಾಗೋಯ್ತು ಗೊತ್ತಾ, ನನಗೆ ಸಡನ್ ಆಗಿ ನಾನು ತುಂಬಾ ಕುಳ್ಳಕ್ಕಿದ್ದೆ ಅವಾಗ. ಒಂದೊಂದ್ಸತಿ ರಿಜೆಕ್ಟ್ ಆಗ್ತಾ ಇದ್ದಿದ್ದು ನಾನು ಆಸ್ ಚೈಲ್ಡ್ ಆರ್ಟಿಸ್ಟ್, ನೀನು ಕುಳ್ಳ ಇದೆಯಾ ಬೇಡ ಅಂತ. ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಉದ್ದ ಆದೆ, ನೀನು ಉದ್ದಕ್ಕಿದ್ಯಾ ಬೇಡ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ಹೌದು. ಆಮೇಲೆ ನಾನು ತುಂಬಾ ಡಬ್ಬಿಂಗ್ ಮಾಡ್ತಾ ಇದ್ದೆ. ಒಂದು 100-150 ಸಿನಿಮಾಗ್ ಬೇರೆ ಮಕ್ಳಿಗೆ ಮಾಡಿದೀನಿ. ಸಡನ್ ಆಗಿ ಅದ್ ನಿಂತೋಯ್ತು ನಂಗೆ. ವಾಯ್ಸ್ ಹೊಡಿತಾ ಇದೆ, ಇಲ್ಲ ಈ ಮಗುಗ್ ಸೂಟ್ ಆಗಲ್ಲ ಅಂತ. ನಾನು ಹೆಣ್ಮಕ್ಳಿಗೆಲ್ಲ ವಾಯ್ಸ್ ಕೊಟ್ಬಿಡ್ತಾ ಇದ್ದೆ ಆಯ್ತಾ. ಸೊ ಇಟ್ಸ್ ಲೈಕ್ ಅಲ್ಲೂ ನಿಂತೋಯ್ತು. ಅಂಡ್ ನಾನು ಅದು ಏನಾಗುತ್ತೆ ಅಂದ್ರೆ ಆಸ್ ಚೈಲ್ಡ್ ಆರ್ಟಿಸ್ಟ್, ಇದನ್ನ ನಾನು ಹೇಳ್ತೀನಿ ಕೇಳಿ, ನಾವು ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಈಗಿನ ಚೈಲ್ಡ್ ಆರ್ಟಿಸ್ಟ್ ಅಮ್ಮಂದ್ರಿಗೆ ಅಪ್ಪಂದ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಶೋಕಿಗಳಿಗೆ ನೀವು ಅವ್ರಗಳಿಗೆ ರೀಲ್ಸ್ ಮಾಡಿಬಿಟ್ಟು ಆ ಮಕ್ಕಳನ್ನ ಫೇಮಸ್ ಮಾಡಿಬಿಟ್ಟು ಗ್ಯಾಪಲ್ಲಿ ಅವ್ರಿಗೊಂದು ಫೇಸ್ ಬರುತ್ತೆ, ಯಾರು ಮೂಸ್ ನೋಡಲ್ಲ. ಆ ಮಕ್ಕಳು ದೇ ವಿಲ್ ಗೋ ಥ್ರೂ ಹೆಲ್. ದಯವಿಟ್ಟು ಪೇರೆಂಟ್ಸ್ ಹೌದು, ದಯವಿಟ್ಟು ಮಕ್ಕಳನ್ನ ತುಂಬಾ ಪುಷ್ ಮಾಡಿ ಕಲಿಸಿ, ಒಳ್ಳೆ ಸಂಗೀತಕ್ಕೆ ಹಾಕ್ತಿರೋ, ಸ್ಪೋರ್ಟ್ಸ್ಗೆ ಹಾಕ್ತಿರೋ, ಬಟ್ ಪ್ರೆಷರ್ ಮಾಡಿ ಅವ್ರನ್ನ ಫೇಮಸ್ ಮಾಡಿ, ಅವ್ರಗಳ್ದೊಂದೊಂದು ಇನ್ಸ್ಟಾಗ್ರಾಮ್ ಪೇಜಸ್ ಮಾಡಿ ಅವರು ಎಲ್ಲ ಅಂತ ಮಾಡಬೇಡಿ. ತಿರುಗಿ ನೋಡಲ್ಲ, ಒಂದು ಟೈಮ್ ಆದ್ಮೇಲೆ ಕೆಟ್ಟದಾಗಿ ಕಾಣಿಸ್ತಾರೆ ಮಕ್ಕಳು. ದಿಸ್ ಇಸ್ ಒನ್ ಸಜೆಷನ್ ಫಾರ್ ಆಲ್ ದ ಪೇರೆಂಟ್ಸ್ ಇವಾಗ. ಸೊ ಅದಾದ್ಮೇಲೆ ಯು ಸ್ಟಾರ್ಟೆಡ್ ಇನ್ ಸೀರಿಯಲ್ಸ್. ಮ್ಯೂಸಿಕ್ ಮಾಡಿದಂತ ಮೊದಲನೇ ಸೀರಿಯಲ್ ಕನ್ನಡದಲ್ಲಿ ಆಕಾಶ ದೀಪ ಅಂತ. ಅದರಲ್ಲಿ ಈ ಹೆಣ್ಮಗು ಕೆಲಸದವಳು ಪಾತ್ರ ಮಾಡಿದೆ. ಬಿಕಾಸ್ ಈ ಕಡೆಗೆ ಹೀರೋಯಿನ್ ಆಗಲ್ಲ, ಈ ಕಡೆಗೆ ಇಟ್ಸ್ ನಾಟ್ ಅಬೌಟ್ ದಟ್. ಸಿ ವೈ ಅಗೇನ್ ಎಲ್ಲೋ ಒಂದ್ ಕಡೆ ನನ್ನ ಫ್ರೆಂಡ್ ಬಗ್ಗೆ ಏನಕ್ಕೆ ಹೊಗಳ್ತಾ ಇದ್ದೀನಿ, ಐ ಟೆಲ್ ಯು. ಶಿ ಪ್ಲೇಡ್ ಕೆಲಸದವಳು. ಫಸ್ಟ್ ಕೆಲಸ ಸರಿ ಮಾಡ್ದಲೆ ಅಲ್ಲಿ ಬೈಸ್ಕೊಂಡು ಕೆಲಸ ಕಲ್ತು, ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಪುಟ್ಟಗೌರಿ ಮದ್ವೆ. ಸೊ ಅಲ್ಲೂನು ಅಷ್ಟೇ ಶಿ ವಾಸ್ ನಾಟ್ ಲೈಕ್ ಇನಿಷಿಯಲಿ ಶಿ ವಾಸ್ ನಾಟ್ ಎಟ್ ಆಲ್ ಲೀಡ್ ಅಲ್ಲ. ಶಿ ಸ್ಟಾರ್ಟೆಡ್ ಆಸ್ ಒನ್ ಆಫ್ ದ ಕ್ಯಾರೆಕ್ಟರ್ ಅಂಡ್ ದೆನ್ ಒನ್ ಆಫ್ ದ ಲೀಡ್ ಆಗಿ, ಅಂಡ್ ದೆನ್ ವಾಟ್ ಎವರ್ ಹ್ಯಾಪನ್ ನೆಕ್ಸ್ಟ್ ಇದೆಯಲ್ಲ, ಇದಕ್ಕೆಲ್ಲ ಒಂದು ಜರ್ನಿ ಅಂತಿದೆ. ಅಂಡ್ ಸೀರಿಯಲ್ಲು 4 ದಿನ ಮಾಡಿದ್ರಾಗಲ್ಲ, ವರ್ಷಾನ್ಗಟ್ಲೆ ನಡೆಯುತ್ತೆ. ವರ್ಷಾನ್ಗಟ್ಲೆ ನೀವೊಂದು ನಿಮ್ದು ರೊಟೀನ್ ಅನ್ನೋದಿರುತ್ತೆ. ಅಂಡ್ ಯಾ, ಆ ಗ್ಯಾಪಲ್ಲಿ ಇವಳು ಆರ್ಕಿಟೆಕ್ಟ್, ಅದನ್ನ ಹೇಳು ಒಂದ್ ಸ್ವಲ್ಪ. ಆರ್ಕಿಟೆಕ್ಚರ್ ಅನ್ನೋ ಒಂದು ವಿಷಯನ ನಾನು ಮಾಡಿದೆ. ಅದು ತುಂಬಾ ಕಠೋರವಾದ ವಿಷಯ. ಅದು ತುಂಬಾನೇ ವೆರಿ ಹ್ಯಾಪಿ ದಟ್ ಶಿ ಏನಂತಾರೆ ಕಂಪ್ಲೀಟೆಡ್ ಇಟ್. ಬಿಕಾಸ್ ಐ ಡಿಡ್ಂಟ್ ವಾಂಟ್ ಟು ಪರ್ಸ್ಯೂ 9 to 5 ಜಾಬ್. ನೀನು ಆಬ್ವಿಯಸ್ಲಿ ನಿನ್ನ ತಲೆಯಲ್ಲಿ ಬಂದೂ ಇರಲ್ಲ, ಒಂದು ಮೂಲೆಯಲ್ಲೂ ಬಂದಿರಲ್ಲ. ನನ್ನ ತಲೆಯಲ್ಲಿ ಅಟ್ಲೀಸ್ಟ್ ಓಕೆ ಇದು ನನಗೆ ಆ್ಯಕ್ಟಿಂಗ್ ಕೈ ಹಿಡಿದಿಲ್ಲ ಅಂದರೆ ಇದೊಂದು ಯಾವಾಗಲೂ ಇರುತ್ತೆ ಅಂತ ನಮ್ಮ ಮನೇಲಿ ಪುಷ್ ಮಾಡಿ ಮಾಡಿಸಿದಂಥ ಆರ್ಕಿಟೆಕ್ಚರ್ ಅದು. ಬಟ್ ನಾನು ಆ ಕಡೆಗೆ ತಲೆ ಹಾಕೋ ಮಲಗಲಿಲ್ಲ. ಸೊ ನಿನಗೆ ಆ 9 to 5 ಜಾಬು ಅದ್ರ ಬಗ್ಗೆ ಎಲ್ಲ ಏನು ಫೀಲಿಂಗ್ ಇದೆ ಆಸ್ ಎನ್ ಆರ್ಟಿಸ್ಟ್? ನೀನು ಹೇಳ್ಬೇಕು. ಬೆಸ್ಟ್ ಇಲ್ಲ, ಇಬ್ರು ಒಂದ್ ಕಡೆ ಸೇರ್ಕೊಂಬೋಣ, ಅಟ್ಲೀಸ್ಟ್ ದುಡ್ಡಾದ್ರೂ ಬರುತ್ತೆ ಅಂತ ಒಂದು ಬಿಟ್ರೆ ಐ ಡೋಂಟ್ ಥಿಂಕ್ ನಾವು ಇವಾಗ್ಲೂ ನಂಗೆ ಆಗ್ತಾ ಇಲ್ಲ. ಬೇಗ ಇಳಿದ್ಬಿಡೋಣ ಅನಿಸ್ತಾ ಇದೆ. ಒಂದ್ ಕಡೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ಐ ಡೋಂಟ್ ಥಿಂಕ್ ಇವನ್ ಯು ವಿಲ್ ಡೂ ದಟ್. ಬಟ್ ಒನ್ ವೇ ಇಟ್ಸ್ ಸೇಫ್. 9 to 5 ಜಾಬ್, 9 to 5 ಜಾಬ್ ಒಂದು ಸೆಕ್ಯೂರಿಟಿ ಅಂತಿರುತ್ತೆ. ಬಿಕಾಸ್ ಆರ್ಟಿಸ್ಟ್ ಲೈಫು ಒಂದಿನ
ಮೇಲೆ ಒಂದಿನ ಡಬಾರ್ ಅಂತ ಬಿದ್ದೋಗಿರುತ್ತೆ. ಆ್ಯಂಡ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಬೇಕು, ನಮಗೆ ಗೊತ್ತಿರಲ್ಲ. ತುಂಬಾ ತಿಂಗಳುಗಳು ಕೆಲಸ ಇಲ್ಲದೆ ದುಡ್ಡಿಲ್ಲದೆ ಕೂತ್ಕೊಂಡಿರೋಂಥ ತಿಂಗಳುಗಳು ಇದೆ. ಡಿಪ್ರೆಸ್ ಆಗಿ ನನ್ನ ಜೀವನ ಮುಗ್ದೋಯ್ತೇನೋ, ಇನ್ನು ದುಡ್ಡು ಬರಲ್ಲ, ಇನ್ನು ನಾನು ದುಡಿಯೋಕ್ಕಾಗಲ್ಲ, ಸೊ ನಾನು ವಾಪಸ್ಸು ನಾನು ಓದಿದ ಕಡೆನೇ ಹೋಗಬೇಕು ಅಂತ ಎಲ್ಲ ಗಿವ್ ಅಪ್ ಮಾಡಿದಂಥ ಟೈಮ್ಸು ಇದೆ. ರಿಮೆಂಬರ್ ಪುಟ್ಗೌರಿ ಮುಗಿದು 10 ದಿನಕ್ಕೆ ಶಿಸ್ ಕಾಲಿಂಗ್ ಇಸ್ ಲೈಕ್ ನನ್ನ ಹತ್ರ ಕೆಲಸನೇ ಇಲ್ಲ, ನಾಳೆಯಿಂದ ಶೂಟಿಂಗ್ ಇಲ್ಲ, ಏನ್ ಮಾಡೋಣ, 10 ದಿನ ಆಗಿದೆ ಅಮ್ಮ ಇರು, 10 ದಿನ ಆಗಿದೆ. ಆ್ಯಂಡ್ ಶೀಸ್ ಲೈಕ್ ಇಲ್ಲ ಏನಿದು ಕೆಲಸನೇ ಇಲ್ಲ, ನನಗೆ ನನ್ನ ಮೇಲೇ ಬೇಜಾರಾಗ್ತಾ ಇದೆ, ನಾನು ಮನೇಲೇ ಇದ್ದೀನಿ, ಆ ಥರ ಎಲ್ಲ ಆಡ್ತಾ ಇದ್ಲು. 10 ದಿನ ಆಗಿರೋದು, ನಿಮ್ಗೆ ಆ ಫೀಲಿಂಗ್ ಬಂದ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಪುಟ್ಗೌರಿ ಆಗಿದ ತಕ್ಷಣ ಏನು ನಾಗಿಣಿ ಮಾಡಲಿಲ್ಲ ಇವಳು. ಹೌದು, 1 ವರ್ಷ ಗ್ಯಾಪ್ ಆಯ್ತು ಅನ್ಸುತ್ತೆ. 1 ವರ್ಷ ಖಾಲಿ ಪುಲಾವ್. ಶಿ ಬಿಲ್ಟ್ ಹರ್ ಲೈಕ್ ಸೋಷಿಯಲ್ ಮೀಡಿಯಾ, ಅದೆಲ್ಲ ನಡೀತಾ ಇತ್ತು. ರಿಯಾಲಿಟಿ ಶೋ ಮಾಡಿದೆ, ರಿಯಾಲಿಟಿ ಶೋ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಂಗೆ ಯಾವಾಗಲೂ ಐ ವಾಸ್ ಲೈಕ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕ್ಯಾಮ್ರಾ. ನಾನು ಯಾವಾಗಲೂ ಹೋಗ್ಬಿಟ್ಟು ಒಂದು ಥರ್ಮಾಕೋಲ್ ಹಿಡ್ಕೊಂಡು ಲೈಟಿಂಗ್ ಮಾಡೋದು ನಿಂತ್ಕೋತಾ ಇದ್ದೆ. ಆಮೇಲೆ ಮೇಕಪ್ ಅಂಕಲ್ ಅಂದ್ಬಿಟ್ಟು ಮೇಕಪ್ ಅವ್ರ ಹತ್ರ ಹೋಗೋದು. ಆಮೇಲೆ ಯಾವಾಗಲೂ ಮಾನಿಟರ್ ಪಕ್ಕ ಇರ್ತಾ ಇದ್ದೆ, ಲೈಟಿಂಗ್ ಇಷ್ಟ ಆಗೋದು. ಸೊ ಟೆಕ್ನಿಕಲಿ ತುಂಬ ಸಖತ್ ಇಷ್ಟ ಆಯಿತು. ಆ್ಯಂಡ್ ಒನ್ಸ್ ಐ ಗಾಟ್ ಇನ್ ಟು ದಟ್ ಟೆಕ್ನಿಕಲ್ ಫೀಲ್ಡ್ ಅಲ್ಲ, ಐ ಡಿಡ್ ಆಡಿಯೋ ಇಂಜಿನಿಯರಿಂಗ್. ಎಲ್ಲಿ ಕೇಳಿ ಎಲ್ಲಿ ಆಡಿಯೋ ಇಂಜಿನಿಯರಿಂಗ್ ಮಾಡಿದೆ? ನಾನು ಚೆನ್ನೈಯಲ್ಲಿ ಆಡಿಯೋ ಇಂಜಿನಿಯರಿಂಗ್ ಮಾಡಿ ARMN ಅವ್ರ ಇನ್ಸ್ಟಿಟ್ಯೂಷನಲ್ಲಿ ಕಲ್ತಿದ್ದು, ಪ್ಲಸ್ ಅಲ್ಲೇ ಒಂದು 2 ವರ್ಷ ವರ್ಕು ಮಾಡಿದೆ. ಪ್ಲಸ್ ಮುಂಬೈಗೆ ಹೋಗಿ ಸಿನಿಮಾಟೋಗ್ರಫಿ ಮಾಡಿ ಅಲ್ಲೊಂದೆರಡು ಸಿನಿಮಾಗೆ ಅಸಿಸ್ಟೆಂಟ್ ಸಿನಿಮಾಟೋಗ್ರಫಿ. ಯಾವ ಸಿನಿಮಾ ಅಂತ ಕೇಳಿ? ಓ ಮೈ ಗಾಡ್ ಅಂತ ಮೊದಲನೇ ಓ ಮೈ ಗಾಡ್ಗೆ ಐ ವಾಸ್ 3rd ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್. ಬಟ್ ಅಂದರೆ ಐ ವಾಸ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್. ಬಟ್ ಒನ್ಸ್ ಯು ಗೆಟ್ ಇನ್ ಟು ಟೆಕ್ನಿಕಲ್ ಫೀಲ್ಡ್ ಅಲ್ಲ, ತುಂಬ ಅದು ಇನ್ನೊಂದು ಸಮುದ್ರ. ಸೊ ಹಾಗಾಗಿ ಆ್ಯಂಡ್ ನಮಗೆ ಆ ಫೇಲ್ಯೂರ್ಸ್ ಎಲ್ಲ ನೋಡಿಬಿಟ್ಟು ನನಗೆ ಇಲ್ಲಿ ಬ್ಯಾಕಪ್ ಇಲ್ಲ ಆ್ಯಸ್ ಆ್ಯಕ್ಟರ್ ಆಗಿ. ಆ್ಯಂಡ್ ಜಿಮ್ಗೆ ಹೋಗ್ಬೇಕು, ದುಡ್ಡುಗಳಿರಲಿಲ್ಲ. ಸಿ ಆಲ್ ದಟ್ ಒನ್ ಫೇಸ್ ಅಂತ ಇರುತ್ತೆ, ನೀನು ಗ್ರೂಮ್ ಆಗಲೇಬೇಕು. ನನ್ಗೆ ಗೊತ್ತಿಲ್ಲ, ನೀನು ಅದಕ್ಕೆ ನನಗೆ ಆ್ಯಕ್ಟರ್ಗಳ ಮೇಲೆ ನನಗೆ ಒಂದೊಂದು ಸತಿ ಆ್ಯಸ್ ಟೆಕ್ನಿಷಿಯನ್ ನಿಂತಾಗ ಇವ್ರುಗಳು ಬೇಗ ಮನೆಗೆ ಹೋಗ್ಬಿಡ್ತಾರೆ ಅಂತ ಕೋಪ ಬರುತ್ತೆ. ಅದು ಬಿಟ್ಟರೆ ಆ್ಯಕ್ಟರ್ ಆಗೋದು ಒಂದು ಎಷ್ಟು ಕಷ್ಟವಾದ ವಿಷಯ ಅನ್ನೋದು ಇದೆ. ಐ ಡೋಂಟ್ ನೋ ಹೌ ಯು ಪಾಸ್ಟ್ ದಟ್ ಫೇಸ್. ಇವಳು ಏನು ಮಾಡ್ಬಿಟ್ಟಿದ್ಲು ಅಂದರೆ, ಬಿಗ್ ಬಾಸ್ ಆನ್ ದ ವೇ ಬರ್ತಾನೆ ಎಷ್ಟೊಂದು ಕಮೆಂಟ್ಸ್ ಎಲ್ಲ ಓದ್ಕೊಂಡು ನಮಗೆಲ್ಲ ಯಾಕಾದ್ರೂ ಯಾರು ಕೊಟ್ರು ಅಂತ ಕೋಪ ಬರ್ತಾ ಇತ್ತು. ಅವ್ರು ಡ್ರಾಪ್ ಮಾಡ್ಬೇಕಾದ್ರೇನೆ ಫೋನಲ್ಲಿ ಎಲ್ಲ ಬೇರೆಯವ್ರದ್ದು ಯಾವ್ದೋ ಫೋನ್ ತಗೊಂಡು ಎಲ್ಲ ಕಮೆಂಟ್ಸ್ ಎಲ್ಲ ಕ್ಯೂರಿಯಸ್. ನನಗೆ ಒಂಚೂರು ಕ್ಲೂನೂ ಇಲ್ಲ ಇದು ನೆಗೆಟಿವ್ ಆಗಿದೆ ನಂದು ಅಂತ. ಸೊ ಆಚೆ ಬಂದಾಗ ಎವ್ರಿಬಡಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಲ್ಲ ನೆಗೆಟಿವ್ ಅಂತ. ಸೊ ಏನ್ ನೆಗೆಟಿವ್ ಆಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಅಷ್ಟೇ, ಅದು ಬಿಟ್ಟು. ಸೊ ಹಾಗೆ ಆಯಿತಾ. ಅದಾದಮೇಲೆ ನನಗೆ ಮೆಸೇಜಸ್ಸು, ಥ್ರೆಟ್ಸ್ಗಳು, ನೀನು ಹಂಗೆ, ನೀನು ಹಿಂಗೆ, ನೀನು ಅವ್ರಿಗೆ ಇದು ಮಾಡ್ತೀಯ, ಅದು ಮಾಡ್ತೀಯ, ನೀನು ಇವ್ನ ಮದುವೆ ಆಗಬೇಕು, ನೀನು ಇವ್ನ ಲವ್ ಮಾಡಬೇಕು, ನೀನು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ನೀನು ಇವ್ರ ಜೊತೆ ಇರಬೇಕು, ಇವ್ರ ಜೊತೆ ಕಾಣಿಸ್ಕೋಬೇಡ, ಈ ಥರದ್ದೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ರು ನನಗೆ. ಆಮೇಲೆ ನಾನು ಯಾವತ್ತೂ ಆ ಥರದ್ದೆಲ್ಲ ನನಗೆ ಮನೆಯಲ್ಲೇ ಅಥವಾ ನನ್ನ ಕ್ಲೋಸ್ ಸರ್ಕಲ್ ಯಾರು ಕೂಡ ಯಾವತ್ತೂ ಆ ಥರ ಆರ್ಡರ್ ಮಾಡಿ ಕಮೆಂಟ್ ಮಾಡಿ ಸಾಕಿದವರಲ್ಲ ಅಥವಾ ಬೆಳೆಸಿದವರಲ್ಲ ನನ್ನ. ಸೊ ಅದನ್ನೆಲ್ಲ ನೋಡಿ ನಂಗೆ ಶಾಕ್ ಆಯಿತು. ಅದು ಓಕೆ, ಅದನ್ನು ಬಿಡೋಣ, ಅದನ್ನು ಐ ಓವರ್ ಕೇಮ್ ಆಲ್ ದ್ಯಾಟ್. ಬಟ್ ಇತ್ತೀಚೆಗೆ ನಾನು ಇದನ್ನು ಆ್ಯಕ್ಚುಲಿ ನಿನಗೆ ಮಾತ್ರ ಗೊತ್ತು, ಆಮೇಲೆ ಇನ್ನು ನಮ್ಮ ಅಪ್ಪ ಅಮ್ಮಂಗೆ ಅಷ್ಟೇ ಗೊತ್ತಿರೋದು ಈ ವಿಷಯ. ಇತ್ತೀಚೆಗೆ ತುಂಬ ಕಡೆ ಏನಂತಾರೆ, ಈ ಥರ ಬಿಗ್ ಬಾಸ್ ನಮ್ರತ ಕಮಿಟ್ಮೆಂಟಿಗೆ ಬರ್ತಾರೆ, ಇಷ್ಟು ಅವ್ರದ್ದು ಪ್ರೈಸು ಅಂತೆಲ್ಲ ನಡೀತಾ ಇದೆಯಂತೆ. ಸೊ ಇದು ನನಗೆ ಡೈರೆಕ್ಟಾಗಿ ಒಂದಿನ ಒಂದು ಮೆಸೇಜ್ ಬರುತ್ತೆ ಹಿಂಗೆ ಹಾಗೆ ಅಂತ. ಐ ವಾಸ್ ಲೈಕ್ ಶಾಟರ್ಡ್. ಅಂದರೆ ನನಗೆ ಸಡನ್ನಾಗಿ ಎಷ್ಟೇ ಬೋಲ್ಡ್ ಆಗಿರ್ಬೋದು, ಎಷ್ಟೇ ಇಂಡಿಪೆಂಡೆಂಟ್ ಆಗಿ ಬದುಕಿರ್ಬೋದು, ಅದನ್ನೆಲ್ಲ ನೋಡಿದಾಗ 1 ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಐ ವಾಸ್ ಲೈಕ್ ಲಿಟ್ರಲಿ ಬ್ಲ್ಯಾಂಕ್. ಅದನ್ನು ಹೆಂಗೆ ಡೀಲ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ನಾನೇನು ಮಾಡಿದೆ, ಅದನ್ನು ಡಿಗ್ ಮಾಡ್ತಾ ಹೋದೆ. ಇದು ಎಲ್ಲಿಂದ ಬಂದಿರೋದು, ಈ ಮೆಸೇಜ್ ಎಲ್ಲಿಂದ ಬಂದಿರೋದು, ಇದು ಯಾರು ಹೇಳಿರೋದು, ಅದು ಮಾಡಿ. ಸೊ ಹಂಗೆ ಡಿಗ್ ಮಾಡ್ತಾ ಹೋದಾಗ ಇದೊಂದು ಹ್ಯೂಜ್ ಏನಂತಾರೆ ರ್ಯಾಕೆಟ್ ಬಿಸ್ನೆಸ್ ಅಂತಲೇ ನನಗೆ ಗೊತ್ತಾಯಿತು. ಸೊ ಅದರಲ್ಲಿ ಒಂದು 5-6 ಜನನಂತೂ ನಾನು ಹಿಡಿದಾಕಿದೆ. ಸೊ ಬಟ್ ಇದನ್ನು ಆ್ಯಕ್ಚುಲಿ ತುಂಬ ಜನ ನಂಬ್ಕೊಂಡಿದ್ದಾರೆ ಇದು ನಿಜ ಅಂತ. ಸೊ ಅವರೇನೋ ತಪ್ಪು ಒಪ್ಕೊಂಡ್ರು, ಅವರು ತಪ್ಪಾಯಿತು ಅಂತ ಕೇಳಿದ್ರು, ಆ್ಯಂಡ್ ನಾನು ಲೀಗಲಿ ಹೋಗ್ತೀನಿ ಅಂತೆಲ್ಲ ಡಿಸೈಡ್ ಮಾಡಿದೆ. ಬಟ್
ಇಮ್ಯಾಜಿನ್ ಇದನ್ನು ಎಷ್ಟು ಜನ ನಂಬಿದ್ದಾರೆ ಅಂತ. ಈಗಲೂ ಕೂಡ ಪೀಪಲ್ ಥಿಂಕ್ ನಾನೀಗ ಮನೆ ತೊಗೊಂಡಿರೋದಾಗಿರ್ಬೋದು ಅಥವಾ ಕಾರ್ ತೊಗೊಂಡಿರೋದಾಗಿರ್ಬೋದು ಅಥವಾ ನನಗೆ ನಾನೇನೋ ಮಾಡ್ಕೊಂಡಿರೋದು, ನಮ್ಮ ಅಪ್ಪ ಅಮ್ಮಗೆ ನಾನೇನೋ ಮಾಡಿರೋದು, ಅದೆಲ್ಲ ನನಗೆ ನಾನು ಸ್ವಂತವಾಗಿ ದುಡಿದು ಕಷ್ಟಪಟ್ಟು ಮಾಡಿರೋವಂಥ ಹಣ ಅದು. ಸೊ ಪೀಪಲ್ ಥಿಂಕ್ ನಾನು ಯಾರೋ ಬೇರೆ ಥರ ಕೆಟ್ಟದಾಗಿ ಅಥವಾ ಯಾವುದೋ ಶಾರ್ಟ್ಕಟ್ಟಿಂದ ದುಡ್ಡು ಮಾಡ್ತಾ ಇದ್ದಾಳೆ. ನಾನೊಂದು ವ್ಲಾಗ್ ಹಾಕಿದ್ರೂ ತುಂಬ ಜನ ಕೇಳ್ತಾರೆ, ನೀನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ನೀನು ಹೆಂಗೆ ದುಡ್ಡು ಬರುತ್ತೆ ಅಂತ. ಬಟ್ ನಾವು ಅವ್ರಿಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು, ನಾನು ಈ ಥರ ನಂದು ಇದೊಂದಿದೆ, ನಂದು ಯೂಟ್ಯೂಬ್ ಇದೆ, ನಂದು ಇನ್ಸ್ಟಾಗ್ರಾಮ್ ಇದೆ, ನಾನು ಈವೆಂಟ್ಸ್ಗಳು ಮಾಡ್ತೀನಿ, ಆ್ಯಂಡ್ ಆಲ್ಸೋ ಐ ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಸ್ ಎನ್ ಆರ್ಟಿಸ್ಟ್. ಸೊ ಅಲ್ಲಿಂದ ನನಗೆ ಆಬ್ವಿಯಸ್ಲಿ ಯುನೋ ದಟ್ ಈಸ್ ಮೈ ವರ್ಕ್. ಸೊ ನಾನು ದುಡಿತಾ ಇದ್ದೀನಿ ಗುರು, ನಾನು ದುಡಿಯೋದ್ರಿಂದನೇ ನನಗೆ ದುಡ್ಡು ಬರುತ್ತೆ. ನಾನು ನನ್ನ ಸ್ವಂತ ದುಡ್ಡಲ್ಲಿ ನಾನೆಲ್ಲ ಮಾಡ್ಕೋತಾ ಇರೋದು, ನನಗೆ ಬೇಕಾಗಿರೋದು ಅನುಕೂಲವಾಗಿ. ವೈ ಡು ಪೀಪಲ್ ಥಿಂಕ್ ದಟ್ ಓಕೆ ಇವಳು ಹುಡುಗಿ ಯಾವುದೋ ಹುಡುಗಿ ಒಂದೇನೋ ಮಾಡ್ತಾ ಇದ್ದಾಳೆ, ಶಿ ಸಕ್ಸಸ್ಫುಲಿ ಡೂಯಿಂಗ್ ಸಮಥಿಂಗ್ ಅಂದರೆ ವೈ ಡು ದೇ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಸಂಬಡೀಸ್ ಹೆಲ್ಪ್? ಸಿ ಒನ್ ಮೋರ್ ಥಿಂಗ್, ಐ ಡೋಂಟ್ ನೋ ಎಷ್ಟು ಜನಕ್ಕೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ. ಐ ಡೋಂಟ್ ನೋ, ನಾನು ಇದರಲ್ಲಿ ಫ್ಲೋನಲ್ಲಿ ಹೆಂಗೆ ಹೇಳಿದಾಳೆ. ಥಿಂಗ್ ಇಸ್, ಒಂದು ಟೆಕ್ಸ್ಟ್ ಬರುತ್ತೆ ಯಾರಿಗೋ, ಇವ್ರದ್ದು ರೇಟ್ ಇಷ್ಟು, ಹೋಗ್ಬಿಡಿ ಕಳಿಸ್ಕೊಟ್ಬಿಡ್ತೀವಿ ಅಂತ. ಅದೊಂದು ಸ್ಕ್ಯಾಮ್ ಬಿಸ್ನೆಸ್ಸು. ನಿಯತ್ತಾಗಿ ದುಡಿತಿರೋ ನನ್ನ ಫ್ರೆಂಡ್ ಹೆಸರಲ್ಲೂ ಆಗಿದೆ. ಇದು ತುಂಬ ಜನದ ಹೆಸರಲ್ಲಿ ಆಗ್ತಾ ಇದೆ. ಬಟ್ ನಾನು ನನ್ನ ಫ್ರೆಂಡ್ ಬಗ್ಗೆ ಮಾತಾಡ್ಬೋದು ಒಂದು, ಆ್ಯಂಡ್ ಬೇರೆಯವ್ರು ಯಾರು ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಬೇಕಾಗಿಲ್ಲ. ಬಟ್ ಇಲ್ಲಿ ಇನ್ನೊಂದು, ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಯಾರಿಗೂ. ನೀನು ಎಕ್ಸ್ಪ್ಲನೇಷನ್ ಕೊಡೋವಂಥದ್ದಿಲ್ಲ, ನೀನು ಯಾವ್ದ್ರಲ್ಲಿ ದುಡಿತಾ ಇದೆಯಾ ಅದು ಇದು ಅಂತ. ಬಜಾರೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಯಾಕೆಂದ್ರೆ ಅವ್ರೇನೋ ಕಷ್ಟಪಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕಷ್ಟಪಡಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಆಗಲ್ಲ. ಅದು ಅವ್ರವ್ರ ಟೈಮ್. ಅದು ಐ ನೋ, ಒಂದು ಮನೆ ತಗೊಳ್ಬೇಕಾದ್ರೆ ಸಿಗದೆ ಇರೋ ಒಂದು ಲೋನ್ಗೆ ಎಷ್ಟು ತಿಂಗಳು ಮನೆ ಮುಂದೆ ಹೋಯ್ತು ಅನ್ನೋದೆಲ್ಲ ತುಂಬಾ ಪರ್ಸ್ನಲ್ ಆಗಿರೋರಿಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಪ್ರತಿ ಒಬ್ರು, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆರ್ಟಿಸ್ಟ್ ಆಗಲಿ ಇನ್ನೊಬ್ಬರಾಗಲಿ, ಪ್ರತಿಯೊಬ್ರದ್ದು ಲೈಫ್ ಒಂದೇ. ಅದು ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ ಆ್ಯಂಡ್ ಕಲರ್ಫುಲ್ ಆಗಿ ಕಾಣಿಸುತ್ತೆ. ದಟ್ ಡಸಂಟ್ ಮೀನ್ ಆರ್ಟಿಸ್ಟ್ಗಳು ಎಲ್ಲರೂ ಎಲ್ಲ ಶಾರ್ಟ್ ಕಟ್ಸಲ್ಲಿ ಆ್ಯಂಡ್ ಏನೋ ಮಾಡದೆ ಬಾರ್ದ ಕೆಲಸನ ಮಾಡಿಕೊಂಡು ಏನೋ ದುಡಿತಾ ಇದ್ದಾರೆ ಅನ್ನೋದಲ್ಲ ಒಂದು. ಆ್ಯಂಡ್ ಇಮ್ಯಾಜಿನ್, ನೀವು ಒಂದಷ್ಟು ಜನ ಹೆಂಗಸ್ರು ಒಂದಷ್ಟು ಜನ ಸೂಪರ್ ಆಗಿ ಕಮೆಂಟ್ಸ್ ಎಲ್ಲ ಹಾಕೋರ್ಗೆ ಕೇಳ್ತಿರೋದು, ಐ ಮೀನ್ ಅಂದ್ರೆ ಒಂದು ಹೆಣ್ಮಗುಗೆ ಇನ್ನೊಂದು ಹೆಣ್ಮಗುನೇ ಶತ್ರು ಅಂತ ಹೇಳೋದಕ್ಕೆ. ಯಾಕೆಂದ್ರೆ ಅವ್ರಿಗೆ ಆಗಲ್ವಲ್ಲ. ಅಂದ್ರೆ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಮೈಂಡ್ ಸೆಟ್ಟು. ಪಾಪ ನಿಮ್ಗೆ ಕಷ್ಟ ಇರುತ್ತೆ, ನಿಮ್ಗೆ ಏನೋ ಟ್ರಾಮಟೈಸ್ ಆಗ್ಬಿಟ್ಟಿರ್ತೀರಾ ಬೇರೆ ಯಾವುದೋ ಕಾರಣದಿಂದ. ಬಟ್ ನೀವೇ ಯೋಚನೆ ಮಾಡಿ, ಯಾರೋ ಒಬ್ರು ಬ್ಯೂಟಿಫುಲ್ ಆಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ ನೀವೇನೋ ಕಿತ್ತಬ್ಬಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರುಗಳೆಲ್ಲ ಹೀಗೆ ಮಾಡ್ತಾರೆ ಅಂತ ನೀವು ಒಬ್ಬರನ್ನ ಏನದು ಪೋರ್ಟ್ರೇ ಮಾಡೋದಾಗ್ಲಿ ಅಥವಾ ಅವ್ರುಗಳನ್ನ ಕ್ಯಾಟಗರೈಸ್ ಮಾಡೋದಾಗ್ಲಿ ಎಷ್ಟು ಸರಿ ಒಂದು. ಆ್ಯಂಡ್ ಕಲಾವಿದರು ಎಲ್ಲರೂ ಇದಲ್ಲ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನರು. ಬರೀ ಹಾಗಾಗಿದ್ದಿದ್ರೆ ಕಲಾವಿದರು ಟೆಲಿವಿಷನ್ನು ಹಾಡೋದಾಗ್ಲಿ ಅಥವಾ ಡ್ಯಾನ್ಸ್ ಮಾಡೋದಾಗ್ಲಿ ಎಲ್ಲ ಬಿಟ್ಬಿಟ್ಟು ಒಂದು ಹಬ್ಬನ್ನ ಓಪನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಬೋದು. ಬಿಕಾಸ್ ಅದು ಈಸಿ ಅಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಓಕೆನಾ? ಸೊ ಹಾಗಾಗಿ ಹೊಟ್ಟೆ ಕಿಚ್ಚೆಲ್ಲ ಪಡಬೇಡಿ, ಎಲ್ರಿಗೂ ಒಳ್ಳೆ ಕಾಲ ಬರುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ಐ ಹೋಪ್ ಯು ಗೈಸ್ ಹೀಲ್. ಆಗುತ್ತೆ. ಅದೇ ಇಟ್ಸ್ ಜಸ್ಟ್ ದಟ್ ನೀವೇನ್ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಕ್ರೇಜಿ. ಆಕ್ಚುಲಿ ನಾವು ಇದನ್ನ ಮಾತಾಡ್ತೀವಿ ಅಂತಾನೆ ನನಗೆ ಗೊತ್ತಿರಲಿಲ್ಲ, ಫ್ಲೋನಲ್ಲಿ ಬಂದಿರೋದು. ಐ ಡೋಂಟ್ ನೋ ಇಫ್ ವಿ ಆರ್ ಗೋನ್ ಏರ್ ದಿಸ್ ಆಲ್ಸೋ. ತುಂಬಾ ಏನಂತಾರೆ, ಇದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಂದ್ರೆ ಇವ್ರುಗಳು ಎಲ್ಲಾರು ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ ಒಂದ್ ರಾತ್ರಿಗೆ 2 ರಾತ್ರಿಗೆ ಅಂತ ಅನ್ಕೊಂಡು ಮಾರಾಟ ಮಾಡೋ ಒಂದು ಗ್ಯಾಂಗೇ ಇದೆ. ಸೊ ಏನ್ ಮಾಡ್ತಾರೆ ಅಂದ್ರೆ ನಾನು ಆಕ್ಚುಲಿ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದಿಸ್, ನಮ್ಗಳ ಪಿಕ್ಚರ್ಸ್ನ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಅಥವಾ ಗೂಗಲಲ್ಲಿ ಎಲ್ಲೋ ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ಅವರೇ ಒಂದು ಪ್ರೊಫೈಲ್ ಅಂತ ರೆಡಿ ಮಾಡ್ತಾರೆ. ಸೊ ಅಲ್ಲಿ ಈ ಥರದ್ದು ಒಂದು ಪ್ರೈಸಿಂಗ್ ಅಂತ ಕೋಟ್ ಮಾಡ್ತಾರೆ. ಆ್ಯಂಡ್ ಅವ್ರು ಹೇಳೋ ಒಂದು ವೆನ್ಯೂ ಟೈಮಿಂಗ್ಸ್ಗೆ ಬರ್ತಾರೆ ಅಂತ ಹೇಳಿ ಇವರು ಅಡ್ವಾನ್ಸ್ ಹಾಕ್ಸ್ಕೊಂಡು ಆ್ಯಂಡ್ ದೆನ್ ದೇ ಡಿಸಪಿಯರ್. ಸೊ ದಟ್ಸ್ ಅ ಹ್ಯೂಜ್ ರ್ಯಾಕೆಟ್ ದೇ ಆರ್ ಡೂಯಿಂಗ್. ಪ್ರಾಬಬ್ಲಿ ಐ ಡೋಂಟ್ ನೋ ಇದು ಅಂದರೆ ಇಫ್ ಪೀಪಲ್ ವಾಂಟ್
ಏನಂತಾರೆ ಟೇಕ್ ಇಟ್ ತುಂಬ ಸೀರಿಯಸ್ ಆಗಿ ಇದಕ್ಕೇನೋ ಮಾಡಬೇಕು ಅಂದರೆ ಐ ಹ್ಯಾವ್ ಆಲ್ ದೇರ್ ಪಿಕ್ಚರ್ಸ್ ಅವ್ರದ್ದು ರೆಕಾರ್ಡಿಂಗ್ಸ್ ಆಗಿರ್ಬೋದು. ವಿ ವಿಲ್ ಡೂ ಸಮಥಿಂಗ್ ಅಬೌಟ್ ಇಟ್. ಅವ್ರು ಯಾರು ಸುಮ್ಮನೆ ಅಂತೂ ಬಿಡೋದಿಲ್ಲ. ಪ್ರಾಬ್ಲಿ ದೇ ವಿಲ್ ಬಿ ವಾಚಿಂಗ್ ದಿಸ್ ಆಲ್ಸೋ. ಬಟ್ ಅದು ಬೇಡ್ಕೊಂಡ್ರು ಕೂಡ ನಮಗೆ ಮಕ್ಕಳಿದ್ದಾರೆ, ನಮಗೆ ಹೆಣ್ಮಕ್ಳಿದ್ದಾರೆ, ದಯವಿಟ್ಟು ಇದನ್ನ ಕೇಸ್ ಮಾಡಬೇಡಿ ಅಂತೆಲ್ಲ ಬೇಡ್ಕೊಂಡ್ರು. ಬಟ್ ಹೆಣ್ಮಕ್ಳಿರೋರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಇಮ್ಯಾಜಿನ್ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ. ಸೊ ಅವ್ರ ಮಕ್ಕಳನ್ನು ಈ ಥರ ಮಾರಾಟ ಮಾಡಿ ಈ ಥರದ್ದೆಲ್ಲ ಪ್ರೈಸ್ ಒಂದು ಟ್ಯಾಗ್ ಮಾಡಿ ಈ ಥರ ಮಾಡ್ತಾರೆ ಯಾವತ್ತಾದರೂ. ಸೊ ಇದು ನನಗೆ ಆಗಿದ್ದು ಒಂದು ರೀಸೆಂಟ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಬಡೆ ಅದರಿಂದ ನನಗೆ ನನ್ನ ಫ್ಯಾಮಿಲಿಗೆ ತುಂಬಾ ಹರ್ಟ್ ಆಯಿತು. ದುಡ್ಡು ಮಾಡೋಕ್ಕೆ 1,000 ದಾರಿ ಇದೆ, 1000 ಕೆಲಸಗಳಿದೆ ಮಾಡೋದಕ್ಕೆ. ಈ ಕೆಲಸನೇ ಯಾಕೆ ಮಾಡಿ ದುಡ್ಡು ಮಾಡಬೇಕು? ಅದು ಒಂದೇ ವಿಷಯಕ್ಕೆ ನಾವಿಬ್ಬರು ಇದನ್ನ ಇವತ್ತು ಶೇರ್ ಮಾಡಿದ್ದು. ಬಿಕಾಸ್ ವಿ ನೋ ಅವನು ಎಲ್ಲೋ ದೂರ ಇದ್ದ, ಯಾವುದೋ ಬೇರೆ ಊರಲ್ಲಿದ್ದ. ಆವಾಗ ನಾನು ಅವ್ನು ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿ ಹತ್ಕೊಂಡಿದ್ದೀನಿ. ನಾನಾಗಲಿ ನಮ್ಮ ಮಮ್ಮಿ ಡ್ಯಾಡಿ ಆಗಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಲೀಗಲಿ ಹೋದರೆ ಅಥವಾ ಮೀಡಿಯಾ ಥ್ರೂ ಹೋದರೆ ಹೆಂಗಾಗುತ್ತೆ, ಇದು ದೊಡ್ಡ ವಿಷಯ ಆಗುತ್ತೆ ಅಂತ ನಾವು ವಿ ವರ್ ಸ್ಟಿಲ್ ಥಿಂಕಿಂಗ್ ಏನು ಮಾಡಬೇಕು ಅಂತ. ಬಟ್ ಇವತ್ತು ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀವಿ. ಎಸ್. ಸೊ ಹಿಂಗೆ ಖುಷಿಯಾಗಿ ಮಜವಾಗಿ ಏನಾದ್ರು ಓಡಾಡ್ಕೊಂಡಿದ್ರೆ ನೀವು ಖುಷಿ ಪಡಿ. ನಿಮ್ಗೂ ಆ ಥರ ಎಲ್ಲ ಟೈಮ್ ಬರುತ್ತೆ. ಯಾರಿಗೂ ಕೆಟ್ಟದ ಬಯಸ್ಬೇಡಿ. ನೀನ್ ಇದ್ರ ಬಗ್ಗೆ ಮಾತಾಡಿ ಸೂಪರ್ ವಿಷಯ. ಅಂದ್ರೆ ನಾವು ತುಂಬಾ ಸೀರಿಯಸ್ ಆಗಿ ಮಾತಾಡೋದಕ್ಕೆ ಇಷ್ಟ ಪಡಲ್ಲ, ಯಾಕಂದ್ರೆ ವಾಂಟ್ ಯು ಟು ಹ್ಯಾವ್ ಸಮ್ ಲೈಕ್ ಗುಡ್ ಟೈಮ್ ಆಲ್ಸೋ. ಬಟ್ ಸ್ವಲ್ಪ ರಿಯಾಲಿಟಿ ವಾಸ್ತವಗಳನ್ನ ತಿಳ್ಕೊಂಡ್ರೆ ನಿಮ್ಗಳಿಗೂ ಒಂದಷ್ಟು ವಿಷಯ ಗೊತ್ತಾಗ್ಲಿ. ಬಿಕಾಸ್ ಅವ್ರು ಬರೀ ನಾವು ಹಬ್ಬ ಆಚರಿಸೋದು, ನಾವು ಖುಷಿಯಾಗಿರೋದು, ಬರ್ಡೇ ಸೆಲೆಬ್ರೇಷನ್ ಆ ವ್ಲಾಗ್ಸ್ ಮಾತ್ರ ನೋಡಿ ಓ ಲೈಫಲ್ಲಿ ಸಾಕತ್ ಖುಷಿಯಾಗಿದ್ದಾರೆ, ಬೇಜಾನ್ ದುಡ್ಡು ಮಾಡ್ತಾ ಇದ್ದಾರೆ ಅಂತೆಲ್ಲ ಅಂದ್ಕೊಂಡ್ರೆ ವಿ ಆಲ್ಸೋ ಹ್ಯಾವ್ ಆರ್ ಸ್ಟೋರೀಸ್ ಟು ಟೆಲ್ ಅಲ್ಲ. ಸೊ ಅದಕ್ಕಾಗಿ ಈ ವ್ಲಾಗ್ ಒಂದು ಮಾಡಿದ್ದು. ನಾವು ಯೂಶಲಿ ಸಿಕ್ಕಿದಾಗ ಏನು ಮಾತಾಡ್ತೀವಿ. ವೆರಿ ಹ್ಯಾಪಿ ದಟ್ ಅವಳು ತುಂಬಾ ಸಿಂಪಲ್ ಆಗಿ ವೆರಿ ಈಸಿಯಾಗಿ ಒಂದು ವಿಷಯ, ತುಂಬಾ ಗಂಭೀರವಾದಂತ ವಿಷಯನ, ಬಿಕಾಸ್ ಯು ಆರ್ ಸಿಟ್ಟಿಂಗ್ ಹಿಯರ್, ನೀನು ಅದನ್ನ ನನಗೆ ಓಕೆ ಈಸಿಯಾಗಿ ಹೇಳೋ ತರ ಮಾಡಿದೆ ನೀನು. ಅವಳು ತುಂಬಾ ಸಿಂಪಲ್ ಆಗಿ ಒಂದು ಗಂಭೀರವಾದಂತ ವಿಷಯ ಹೇಳಿದಾಳೆ. ಬೇರೆ ಹೆಣ್ಮಕ್ಳು ಅಷ್ಟೇ ಈ ಥರದ್ದು ಏನೋ ಒಂದು ನಿಮ್ಗೆ ಆಗ್ತಿದೆ ಅಂದ್ರೆ ಜಸ್ಟ್ ಮಾತಾಡಿ. ಅಟ್ಲೀಸ್ಟ್ ಪಬ್ಲಿಕಲ್ಲಿ ಮಾತಾಡಲಿಲ್ಲ ಅಂದ್ರೂ ನೀವು ನಂಬೋ ಅಂತ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಇದೊಂದು ವಿಷಯ ನಾನು ಅವಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹಂಗೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ವಾಪಸ್ ಹೋಗ್ತೀನಿ. ಅದ್ ಬಿಟ್ಟುನು ಬೇರೆ ಬೇರೆ ಮತ್ತೆ ಕಾಣಿಸ್ಕೊತಾ ಇರ್ತೀನಿ ಇವಳು ಯೂಟ್ಯೂಬ್ ಅಲ್ಲಿ. ಅರ್ಧ ಶೇರ್ ಸಿಕ್ಕೋವರೆಗೂ ನನ್ಗೆ ಯೂಟ್ಯೂಬ್ ಅಲ್ಲಿ ಬರ್ತಾನೆ. ನಾಟ್ ಇನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ತಗೊಂಡು. ಓ ಮೈ ಗಾಡ್, ಯೂಟ್ಯೂಬ್ ಶೇರ್ ಓಕೆ. ಅಂಡ್ ಆಲ್ಸೋ ಈ ತರದ ಫ್ರೆಂಡ್ಸ್ ಇದ್ರೆ ಲೈಫ್ ಅಲ್ಲಿ ಯು ಗೈಸ್ ಕ್ಯಾನ್ ಗ್ರೋ ನೆಕ್ಸ್ಟ್ ಲೆವೆಲ್. ಅವ್ನ ಲೈಫಲ್ಲಿ ನಾನು ಕೂಡ ಅದೇ ಥರ ಫ್ರೆಂಡೇ, ಅವನು ನನ್ನ ಲೈಫಲ್ಲಿ ಅದೇ ಥರ ಫ್ರೆಂಡೇ. ಆ್ಯಂಡ್ ಐ ಹ್ಯಾವ್ ವೆರಿ ಫ್ಯೂ ಫ್ರೆಂಡ್ಸ್, ಒಂದು 4-5 ಜನ ಇದ್ದಾರೆ ಅಷ್ಟೇ. ಅಂದರೆ ನನಗೆ ಮನ್ಸಾರೆ ಒಳ್ಳೇದಾಗಲಿ ಅಂತ ಪುಷ್ ಮಾಡಿ ನನಗೆ ಒಳ್ಳೇದು ಬಯಸೋರು. ತಡ್ಕೊಂಡು ಸೊ ಅವ್ರನ್ನ ನಾನು ಬಿಟ್ಕೊಡಲ್ಲ ಯಾವತ್ತು. ಮಿಕ್ಕಿದವ್ರನ್ನೆಲ್ಲಾನು ಬಿಟ್ಕೊಟ್ಬಿಟ್ಟಿದ್ದೀನಿ ನಾನು. ಅದು ಇನ್ನೊಂದು ವ್ಲಾಗಲ್ಲಿ ಬಿಟ್ಟಿರೋದು ನಮಗೆ ಹೇಳ್ಬೇಕು ತಾನೆ. ಅವ್ಳು ಬಿಟ್ಟಿರೋದು ನಮಗೆ ಹೇಳೇ ಇರಲ್ಲ, ಬಿಟ್ಕೊಟ್ಬಿಟ್ಟಿರ್ತಾಳೆ. ಜನ ನಾವು ಓಹೋ ಅನ್ಕೊಂಡಿರ್ತೀವಿ. ಅಂದ್ರೆ ಇವ್ರಿಗೂ ಎಲ್ಲ ಕ್ಲೋಸ್ ಮಾಡ್ಕೊಟ್ಬಿಟ್ಟು ಹಂಗೆ ಬಿಟ್ಬಿಡ್ತಾಳೆ, ಅವ್ರು ನಮಗೆ ಕ್ಲೋಸ್ ಆಗ್ಬಿಡ್ತಾರೆ. ದಿಸ್ ಇಸ್ ಅ ವೆರಿ ಪಾಸಿಟಿವ್ ವ್ಲಾಗ್ ವಿಚ್ ವಿ ಹ್ಯಾವ್ ಡನ್. ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಹೇಳಕ್ ಟ್ರೈ ಮಾಡಿದ್ವಿ. ಎಸ್, ಥ್ಯಾಂಕ್ ಯು. ನಿಂಗೆ ಒಳ್ಳೇದಾಗ್ಲಿ. ನೆಕ್ಸ್ಟ್ ನಾನು ಕಾಣಿಸ್ಕೊಳ್ಳೋದು ಇವಳು ಮದ್ವೆ ಬ್ಲಾಗ್ ಅಲ್ಲಿ ಓಡಾಡ್ತಾ ಇರ್ತೀನಿ, ಕಷ್ಟಪಟ್ಟು ಓಡಾಡ್ತಾ ಇರ್ತೀನಿ ನಾನು. ಇವಳು ಆರಾಮ್ಸೆ ನಿಂತ್ಕೊಂಡು ಹುಡುಗನ ಜೊತೆ ನಿಂತ್ಕೊಂಡು, ಯಾವ್ದೋ ಹುಡುಗ ಅಂತೆ ಯಾರೋ ಒಬ್ಬ ಇರ್ತಾನಲ್ಲ ಪಾಪ ಬಕ್ರ, ಅವನು ಅಂದ್ರೆ ಒಳ್ಳೆಯವನು ಅವನು. ಅವಾಗ ನಮ್ಗೆ ಎಷ್ಟು ರಿಲೀಫ್ ಅಂದ್ರೆ ಎಲ್ಲಾ ಸ್ಟ್ರೆಸ್ ಅವನ ಮೇಲೆ ಹಾಕ್ಬಿಟ್ಟು ನಾವು ಆರಾಮ್ಸೆ ಇದ್ಬಿಡ್ತೀವಿ. ಹೆಂಗಿರುತ್ತಲ್ಲ. ಎಲ್ಲಿದ್ಯಾ ಕಂದ ನೀನು, ಪ್ಲೀಸ್ ಬೇಗ ಬಾ. ಸೊ ಹಾಗೆ ಎಸ್. ಸೊ ನಾವ್ ಇವಾಗ ಹೋಗ್ಬಿಟ್ಟು ಏನಾರು ತಿನ್ಕೊಂಡು ವಾಪಸ್ ಇವಳನ್ನ ಮನೆಗೆ ಬಿಟ್ಬಿಟ್ಟು ಡೆಸರ್ಟ್ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಆ ಡೆಸರ್ಟ್ ದುಡ್ಡು ಯಾರು ಕೊಟ್ಟಿದ್ದಾರೆ ಅಂತೆಲ್ಲ ಕೇಳ್ಬೇಡಿ. ಬಾಯ್ ಬಾಯ್, ಐ ಲವ್ ಯು ಗೈಸ್. ಹುಡುಗಿರ್ಗೆಲ್ಲ ಹುಡುಗರ್ಗೆಲ್ಲ